ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು 1 ಪಾಟ್ ರಸಮ್ ರೈಸ್ ಮಾಡೋದು ನೋಡೋಣ. ನಾನಿಲ್ಲಿ ತೊಗರೆಬೇಳೆನ ಅರ್ಧ ಕಪ್ ತೊಗೊಂಡು 1 ಗಂಟೆ ನೆನೆಸ್ಕೊಂಡಿರೋದು. ಅದಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಸೇರಿಸ್ಕೊಂಡು ಇನ್ನೊಂದ್ಸರಿ ಕ್ಲೀನಾಗಿ ತೊಳ್ಕೊಂಬಿಡೋಣ. ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನು ತುಪ್ಪ, ಜೀರಿಗೆ, 2 ಒಣಮೆಣಸಿನ್ಕಾಯಿ, 1 ಹಸಿಮೆಣಸು, 1 ಗಡ್ಡೆ ಬೆಳ್ಳುಳ್ಳಿ, 4 ಕಾಳುಮೆಣಸು, 3 ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿರೋದು, ಕರಿಬೇವು, ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಲಿ, 2 ಟೊಮೆಟೊ ಹೆಚ್ಕೊಂಡಿರೋದು, ಟೊಮೆಟೊ ಹಾಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ನೀವು ಸಪ್ರೇಟಾಗಿ ಸಾಂಬಾರು ಮಾಡ್ಕೊಳ್ಳೋ ಅಥವಾ ರಸಮ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಬೀಳಲ್ಲ. ಒಂದೇ ಸಾರಿ ಆಗಿಬಿಡುತ್ತೆ. ನಿಮಗೆ ಗ್ಯಾಸ್ ಉಳಿತಾಯನೂ ಆಗುತ್ತೆ. 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ರಸಮ್ ಪೌಡರು. ಲೋ ಫ್ಲೇಮ್ ಇಟ್ಕೊಳ್ಳೋಣ. ರಸಮ್ ಪೌಡ್ರ್ ಹಾಕಿದಾಗ ಇಲ್ಲ ಸೀದೋಗ್ಬಿಡುತ್ತೆ. ಈಗ ನೀರು ಹಾಕ್ಕೊಳ್ಳೋಣ. ಅಕ್ಕಿ ಬೇಳೆ ಸೇರಿ 1 ಕಪ್ ಆಗಿದೆ. ಈಗ ನೀರು ಹಾಕ್ಕೊಳ್ಳೋಣ. ಮೂರು ಕಪ್ಪು ನೀರು ಹಾಕ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನೀರು 1 ಕುದೀಲಿ. ನೀರು ಕುದೀತಾ ಇದೆ. ಲೋ ಫ್ಲೇಮ್ ಇಟ್ಕೊಳ್ಳೋಣ. ತೊಳೆದಿಟ್ಕೊಂಡಿರೋ ಅಕ್ಕಿ ಬೇಳೆ ಸೇರಿಸ್ಕೊಳ್ಳೋಣ. ಇವಾಗಲೇ ನೀವು ರುಚಿ ನೋಡಿ, ಉಪ್ಪು, ಖಾರ, ನಿಮ್ಮ ರಸಮ್ ಪುಡಿ ಏನಾದ್ರು ಖಾರ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ನೀವು ಖಾರದ ಪುಡಿ ಸೇರಿಸ್ಕೊಳ್ಳಿ. ಲಂಚ್ ಬಾಕ್ಸಿಗೂ ನೀವು ಮಾಡ್ಕೋಬೋದು. ಕೈ ಆಡಿಸ್ಕೊಳ್ಳೋಣ. ಮೂರು ವಿಸಲು ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊಂಡಿರೋದು ತೆಗಿಯೋಣ. ಮಿಕ್ಸ್ ಮಾಡ್ಕೊಂಡು ಮೆಣಸಿನ್ಕಾಯಿ ತಗೊಂಬಿಡೋಣ. ಒಂದ್ಸರಿ ಚೆನ್ನಾಗಿ ನಿಮಗೆ ಗಟ್ಟಿ ಅನಿಸಿದರೆ ಇದಕ್ಕೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡು ಕೊನೆಯದಾಗಿ ಹುಣಸೆ ರಸ ಹಾಕ್ಕೊಳ್ಳೋಣ. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು. ಅದಕ್ಕೆ 1/4 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಹುಣಸೆ ಹಣ್ಣು ರಸ ಹಾಕಿರೋದ್ರಿಂದ 1 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಗ್ಯಾಸ್ ಆನ್ ಮಾಡೋದು ಬೇಡ, ಅದೇ ಬಿಸಿಗೆ ಬೇಯುತ್ತೆ. ಅದು ರೆಡಿಯಾಗಿದೆ. ರುಚಿಕರವಾದ ರಸಮ್ ರೈಸ್ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.